ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಶಿವಾನಂದ್ ನೀಲಣ್ಣವ್ರ ಪ್ರಕರಣ CIDಗೆ ಹಸ್ತಾಂತರ ಆಗೈತೆ. ಅವರ ಬಾಲ್ಯ ಜೀವನ ಏನಿತ್ತು ಅನ್ನೋದು ಅವರ ಸ್ವತಃ ಅನೇಕ ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ದಾಗ ಹಾಕೊಂಡಾರ. ಅವರು ಶಿವಮ್ಮ ಯೂಟ್ಯೂಬ್ಗೆ ಹೋದ್ರಿ ಅಂದ್ರೆ SSLC ಫೇಲ್, PUC ಫೇಲ್, ಐಸ್ ಕ್ರೀಮ್ ಮಾರಿದೇನು, ಪ್ಯೂನ್ ಇದ್ನಿ, ಡ್ರೈವರ್ ಇದ್ನಿ, ಒಮ್ಮೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ನಿ. ಒಟ್ಟಾರೆ ಅವ್ರು ತಮ್ಮ ಜೀವನದಾಗ ಏನಾದದ್ದು ಹೇಳಿ ನಿನ್ನೆ ಮಣ್ಣಿಯವರಿಗೆ ಅವರು ಒಂದು ಪೊಲೀಸರು ಬಂಧನ ಮಾಡೋ ಮಟ್ಟ ಡಿಫೆಂಡರ, ರೋಲ್ಸ್ ರಾಯ, ಬೆಂಜ, ಆಮ್ಯಾಗ ಥಾರ್ ಕಾರ, ಮನೆ ಮುಂದೆ ನೂರಾರು ಕಾರ್ಗಳು, ಯಾರ್ಯಾರಿಗೋ ಅವರ ಕಾರ್ಗಳನ್ನ ಒಂದು ತಮ್ಮ ಸ್ಕೀಮ್ನ್ಯಾಗ ತೊಡಗಿಸ್ಕೊಂಡವ್ರಿಗೆ, ತಮ್ಮ ಆತ್ಮೀಯರಿಗೆ ದೊಡ್ಡ ದೊಡ್ಡ ಕಾರ್ಗಳು ಅವು ಕೊಡಿಸಿದ್ದ ಈಗ ಹೊರಗೆ ಬರತ್ತಾವ, ಒಂದೊಂದಾಗಿ ಹೊರಗೆ ಬರಾಕ್ತಾವೆ. ಹಿರಿಯರು ಒಂದು ಶಾಸ್ತ್ರ ಮಾಡಿದ್ರು, ನಡೆದ ಮ್ಯಾಗ ಸೀರೆ ಎರಿಬಾರ್ದು, ನಡಕ್ಕೆ ಶ್ರೀಮಂತಿಕೆ ಬರಬಾರ್ದಂತ. ಯಾಕಂದ್ರೆ ಇಂಥವೇನು ಅಪರಾಧಗಳಾಗ್ತಾವಲ್ಲ, ಇತಿಹಾಸದ ಪುಟ ತೆಗೀರಿ ನೀವು. ಸಣ್ಣ ವಯಸ್ಸಿನಾಗ ಕ್ರಿಮಿನಲ್ ಮೈಂಡೆಡ್ ಇದ್ದವ್ರು ಮಾತ್ರ ಇಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಿರ್ತಾರೆ. ಇವತ್ತು ದೇಶದಾಗ ಒಂದು ನೀವು ನೋಡ್ರಿ, ರಾಜಕಾರಣಿಗಳು ಎಲ್ಲ ರಾಜ್ಯದಾಗ ಅವ್ರ ಕ್ರಿಮಿನಲ್ ಕೇಸ್ಗಳು ತೆಗೆದು ನೋಡ್ರಿ ಅಂದ್ರೆ ಒಂದು ರಾಜಕಾರಣಿಗಳ ಮ್ಯಾಗೂ ಕ್ರಿಮಿನಲ್ ಕೇಸ್, ವಿಧಾನಸಭೆ ಆಗಲಿ ಆಮ್ಯಾಗ ಲೋಕಸಭಾದಾಗ ನೀವು ಅವರ ಇತಿಹಾಸ ತೆಗೆದು ನೋಡ್ರಿ, ಅವರ ಒಂದು ನಾಮಿನೇಷನ್ ಫೈಲ್ದಾಗ ತೆಗೆದ್ರೆ ಕ್ರಿಮಿನಲ್ ಇದ್ದಂಥ ರಾಜಕಾರಣಿಗಳು. ಯಾಕಂದ್ರೆ ಅವರ ರಾಜಕಾರಣಕ್ಕೆ ಬರಬೇಕಾದ್ರೆ ಯಾಕೆ ಎಂಥ ಒಂದು ವಾತಾವರಣ ಇರ್ತೈತಿ, ಏನಿರ್ತೈತಿ ಗೊತ್ತಿರೋದಿಲ್ಲ. ಇವತ್ತಿಗೂ ಅವು ಕೇಸ್ಗಳು ಸಿಗ್ತಾವೆ ನಿಮಗೆ. ಅದೇ ರೀತಿ ಶಿವಾನಂದ ನೀಲಣ್ಣವರ ಇವತ್ತು ಅವನ ಕೇಸ ರಾಜಾನಂಗೆ ಮೆರಿತಿದ್ದ. ಆದ್ರೆ ಅತಿ ಆಯ್ತು ಅವಂದ. ನಾ ಮುಖ್ಯಮಂತ್ರಿ ಆಗ್ಲೇನ, 224 ಮಂದಿ ಆರಿಸ್ತಾರ್ಲೇನ, ನೀವೆಲ್ಲ ಹುಚ್ಚರದರಿ, ನಾ ಭಗವಂತ ಸ್ವರೂಪ, ಕಲಿಯುಗ 2030ರಾಗ ಮುಗಿಸ್ತೇನು ಅಂತ ಹೇಳಿ ಅವನ ಭಾಷಣಕ್ಕೆ ಭಾಳ ಮಂದಿ ಇದಾತು. ಒಟ್ಟು ಕಡೂರೊಳಗೆ ಒಂದು ಪೊಲೀಸ್ ವೆಲ್ಫೇರ್ ಸಂಸ್ಥೆಯವರು ಅವನ್ನ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾರೆ. ಅವಾಗ ಯಾರು ಬೇಕಾದವ್ರು ನೆತ್ತಬೇಕಾದತ್ತ ಬೈತಾನ ಅವನು ಶಿವಾನಂದ ನೀಲಣ್ಣವರು. ಯಾಕಂದ್ರೆ ಈಗ ನಾ ಮೂಲವಾಗಿ ಹೇಳೋದಂದ್ರೆ ಈ ಒಂದು ಏಕದಮ್ ನಡು ಶ್ರೀಮಂತಿಗೆ ಬಂತಂದ್ರೆ ಮನುಷ್ಯ ಹಾದಿ ತಪ್ತಾನ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇವತ್ತು ನಾನು ಒಂದು 2000ನೇ ಇಶ್ಯೂ ಒಳಗೆ COD ಪ್ರಕರಣ 2 ಸಲ ನಾನು COD ಪ್ರಕರಣ ಎಸಿದ್ದೇನೆ. ಒಬ್ಬರಿಗೆ ಒಂದು ಗುಂಡು ಹಾಕಿದ ಪ್ರಕರಣದಾಗ 2000ದಾಗ ನಾ COD ಪ್ರಕರಣ ಮಾಡಿ ಒಂದು DSP ಲೆವೆಲ್ದಾಗ, ಒಂದು IG ಲೆವೆಲ್ದಾಗ ಬೆಂಗಳೂರು ಮಟ್ಟನೂ ಹೋಗಿ ಬಂದೆ. ನನಗೆ ಅವತ್ತು ಬಾಪು ಓಡ್ನ ಅದ್ರಾಗ ಸಿಗಿಸ್ಬೇಕಂತೇಳಿ. ಯಾಕಂದ್ರೆ ನನಗೆ ಗೊತ್ತಿತ್ತು, ನಾ 2000ನೇ ಇಶ್ಯೂಯಾಗನ ಸ್ಪೈಸ್ ಮೊಬೈಲ್ ತೊಗೊಂಡಿನಿ. ಆವಾಗ ಆ ಸ್ಪೈಸ್ ಮೊಬೈಲ್ಗೆ ಒಂದು ಅಲ್ಲಿ ನನಗೆ ಬೇಕಾದವರು ಆ ಮೊಬೈಲ್ಗೆ ಫೋನ್ ಮಾಡಿದ್ರು. ಅವ್ರ ಮ್ಯಾಗ ಸಸ್ಪೆಕ್ಟ್ ಇತ್ತು. ಆಮ್ಯಾಗ ನನ್ನ ಮ್ಯಾಗೂ ಅವ್ರು ಸಸ್ಪೆಕ್ಟ್ ಮಾಡ್ರು, ಇಂಥ ಗುಂಡಾಗಳು ಕೂಡ ಇವನು ಅದಾನಂದ ಮ್ಯಾಗ ಅಂತೇಳಿ. ಅವಾಗ ಫೈಲ್ಸ್ ಅಂದ್ರೆ ಆ ಒಂದು ಸ್ಪೈಸ್ ನಂದು ಫೋನಿಂದ ಕಾಲ್ ರೆಕಾರ್ಡ್ ಡೀಟೇಲ್ ತೆಗ್ಸಿರ, ನಾ ಯಾರ್ಯಾರಿಗೆ ಮಾತಾಡೀನಿ, ಏನು ಮಾತಾಡೀನಿ, ಅದು ನನಗೆ ಗೊತ್ತಿತ್ತು. ಅದು ನಾ ಎಲ್ಲೂ ಮುಚ್ಚಿಡಿಲಿಲ್ಲ. ಅವ್ರು ಏನು ಅವ್ರು ಕೇಳೋಕ್ಕಿಂತ ಮೊದಲು ನಾ ಹೇಳಿಬಿಡ್ತೀನಿ ನಾವು ಪ್ರಶ್ನೆಗಳು. ನಾ ಮುಚ್ಚೆ ಇಟ್ಕೊಳ್ಳಿಲ್ಲ. ಯಾಕಂದ್ರೆ ಇವತ್ತು ಈ ಒಂದು CID ಪ್ರಕರಣದಾಗ ಯಾವ್ಯಾವ ಮೊಬೈಲ್ದಾಗ ಯಾರ್ಯಾರು ಸಂಪರ್ಕ ಅದಾರು, ಏನು ಮಾಡಿದಾರೆ ಎಲ್ಲ ತೆಗಿತಾರೆ. ಅದ್ರ ಡಿಟೇಲ್ಸ್ ಟೋಟಲ್ CID ಅಷ್ಟು ಈಸಿಯಾಗಿ ಬರೋದಿಲ್ಲ. ಅವ್ರು ಲಾಭ ತೊಗೊಂಡವ್ರ, ಅವ್ರ ಕೂಡ ಸಂಪರ್ಕ ಇದ್ದವ್ರ, ಅವ್ರು ಏನೈತಿಲ್ಲ, ಅವ್ರ ಆಜುಬಾಜುಕ್ಕೆ ಯಾರು ಇರ್ತಾರೋ, CID ಎನ್ಕ್ವೈರಿ ಭಾಳ ಚಂದ ಮಾಡ್ತಿರ್ತಾರೆ ಅವ್ರು. ಇವತ್ತು ಬಿಡ್ಬೋದು ಅವ್ರು ನಿಮ್ಮನ್ನು, ಕೆಲವು ಮಂದಿನ ಬಿಡ್ಬೋದು. ಆದರೆ ಯಾವಾಗ ಅವರ CID ಪ್ರಕರಣ ಯಾರಿಗೆ ಯಾವಾಗ ನೋಟಿಸ್ ಬರ್ತಾವೆ, ಏನೇನು ಕೇಳ್ತಾರೋ, ಒಟ್ಟಾರೆ ಒಂದು ವ್ಯವಸ್ಥಿತವಾಗಿ ಒಂದು CID ತನಿಖೆ ನಡೀತಿರ್ತೈತೆ. ಅಂದ್ರೆ ನಾ ಹೇಳೋದು ಇಷ್ಟ, ನಮ್ಗೆ ನಡುಮಧ್ಯೆ ಶ್ರೀಮಂತಿಗೆ ಬಂದಾಗ ನುಡ್ಕೊಂಡು ಹೋಗ್ಬೇಕು. ಯಾರೂ ನಮಗೆ ಕಣ್ಣು ಕಾಣಲಿಲ್ಲ ಅಂದಾಗ ಇವತ್ತು ರಾಜಾನಂಗೆ ಮೆರಿತಿದ್ದಂಥ ಈ ನೀಲಣ್ಣವ್ರ ಪರಿಸ್ಥಿತಿ ಹಿಂಗಾಗೈತೆ. ಆದರೂ ಇವತ್ತಿಗೂ ಒಟ್ಟಾರೆ ನೀಲಣ್ಣವ್ರ ಒಳ್ಳೆಯವರ ನಮ್ಗೆ ಸರಿಯಾಗಿ ಪೇಮೆಂಟ್ ಕೊಡ್ತಿದ್ರು, ಪ್ರತಿ ತಿಂಗಳ ಕೊಡ್ತಾರಂತೂ ಹೇಳ್ತೈತೆ. ಅದು ಒಂದು ಕಡೆ ನನಗೆ ಎಲ್ಲೋ ಏನೋ ಅನಿಸ್ತೈತೆ. ಬಟ್ ಒಂದು ದಿನ ಹಿಂಗೆ ಮಾಡೋರಿಗೆ ಈ ದೇಶದ ಸಂವಿಧಾನ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಗಟ್ಟಿಯಾಗಿ ನಿಲ್ತೈತಿ. ಕೊಡ ತುಂಬಿತಂದ್ರೆ ಹೀಗೆಲ್ಲ ಆಗ್ತೈತಿ. ನಿನ್ನೆ ಮಣ್ಣಿ ಮಠ ರಾಜಾರೋಷವಾಗಿ ಮೆರಿತಿದ್ದಂಥ ನೀಲಣ್ಣವ್ರು ಇವತ್ತು ಪೊಲೀಸರು ಅವ್ನು ಹಿಂದೆ ಕುಂಡಿಸ್ತಾರೋ, ಅವ್ನು ಹೆಂಗೆ ನಡೆಸ್ಕೊಳತ್ತಾರೋ, ಏನು ಮಾಡತ್ತಾರ ಅನ್ನೋದು ಒಂದು ಮುಂದಾಲೋಚನೆ ಇಟ್ಕೊಂಡು ಇಂಥ ಘಟನೆ ಆಗದಂಗೆ, ಅಥವಾ ನೀವು ನಡುಮಧ್ಯೆ ಶ್ರೀಮಂತಿಗೆ ಬಂದವ್ರ ಭಾಳ ಜನಸಾಮಾನ್ಯರ ಜೊತೆ ಬರತ್ ನಡಿಬೇಕು. ರಾಜಕಾರಣಿಗಳಾಗಲಿ, ಈ ಉದ್ಯಮದವರಾಗಲಿ ಒಂದು ದಿವ್ಸ ಕೊಡ ತುಂಬಿದಾಗ ಹೀಗೆಲ್ಲ ಬರ್ತಿರ್ತಾವೆ. ನಾವು ಎಷ್ಟು ಜನರ ಜೊತೆ ಸೌಜನ್ಯವಾಗಿ ನಡ್ಕೋತೇವೆ, ಪ್ರೀತಿಯಿಂದ ನಡ್ಕೋತೇವೆ, ಮೇಲೆ ನಾವು ನೋಡ್ತಿರ್ತಾನೋ. ಆದ್ರೆ ಇದು ಯಾಕೋ ನಿಮ್ಮ ಮುಂದೆ ಹೇಳಬೇಕು ಅನಿಸಿದ್ದು ಕೇಳಿದ್ದೇನೆ. ನಮಸ್ಕಾರ.